ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಬಿಗ್ ಬಾಸ್ ಲವರ್ಸ್ಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಹಾಗೆ ಬಿಗ್ ಬಾಸ್ ವಿಡಿಯೋಸ್ನ ಮಾಡಿ ಅಂದರೆ ಬಿಗ್ ಬಾಸ್ 11 ಮುಗಿದ ಮೇಲೆ ಬಿಗ್ ಬಾಸ್ ಬಗ್ಗೆ ಮಾತನಾಡುತ್ತಾ ಇರೋದು ಫಸ್ಟ್ ಟೈಮ್. ಆದರೂ ಬಿಗ್ ಬಾಸ್ 12 ಬಗ್ಗೆ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ಅದು ಅಕ್ಷಯ ತೃತೀಯ ದಿನನೇ ಮಾತನಾಡೋಣ, ಅಕ್ಷಯ ತೃತೀಯ ದಿನನೇ ಹಾಕೋಣ ಅಂತ ಅಂದ್ಕೊಂಡು, ಅಂದರೆ ಹೊಸ ಆರಂಭ ಅಲ್ವಾ ಬಿಗ್ ಬಾಸ್ 12 ಬಗ್ಗೆ ಫಸ್ಟ್ ಟೈಮ್ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ಅಕ್ಷಯ ತೃತೀಯದ ಬಗ್ಗೆ ದಿನನೇ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಅಕ್ಷಯ ತೃತೀಯದ ಶುಭಾಶಯಗಳನ್ನ ಹೇಳ್ತಾ, ಯಾರೆಲ್ಲ ಗೋಲ್ಡ್ನ ಪರ್ಚೇಸ್ ಮಾಡಿದ್ರಿ ಅಥವಾ ಬೇರೆ ಇನ್ನೇನು ಪರ್ಚೇಸ್ ಮಾಡಿದ್ರಿ ಅಕ್ಷಯ ತೃತೀಯ ದಿನ, ಅಂದರೆ ಏನಂದರೆ ಅವತ್ತಿನ ದಿನ ತುಂಬಾ ವಿಶೇಷ ಹಿಂದೂಗಳಿಗೆ ಅಂತಲೇ ಹೇಳ್ಬೋದು. ಏನಾದರೂ ಒಂದು ಹೊಸತನ ತರುವ ಮುಖಾಂತರ ಹೊಸ ಆರಂಭನ ಮಾಡೋವಂಥದ್ದು. ಸೊ ಹಾಗಾಗಿ ನಾನು ಕೂಡ ಬಿಗ್ ಬಾಸ್ 12 ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡು ಬಿಗ್ ಬಾಸ್ ಲವರ್ಸ್ಗೆ ಖುಷಿ ಆಗುವಂಥ ಒಂದು ವಿಷಯನ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಕಾಯ್ತಾ ಇರೋವಂಥದ್ದು ಏನಪ್ಪ ಅಂದರೆ ಬಿಗ್ ಬಾಸ್ 12 ಯಾವ ರೀತಿ ಇರುತ್ತೆ, ಬಿಗ್ ಬಾಸ್ 12 ಎಷ್ಟು ಡಿಫ್ರೆಂಟ್ ಆಗಿರುತ್ತೆ, ಬಿಗ್ ಬಾಸ್ 12 ಯಾವಾಗ ಸ್ಟಾರ್ಟ್ ಆಗ್ಬೋದು, ಎಲ್ಲನೂ ಒಂದು ಮೈಂಡ್ ಸೆಟ್ಟಲ್ಲಿ ಕ್ವಶನ್ಸ್ ಮಾರ್ಕ್ ಇದೆ. ಅಂದರೆ ಬಿಗ್ ಬಾಸ್ ಮುಗಿದ ತಕ್ಷಣ ಹಿಂಗೆ ಬಿಗ್ ಬಾಸ್ 11 ಆಗಲಿ, ಬಿಗ್ ಬಾಸ್ 10 ಆಗಲಿ, ಬಿಗ್ ಬಾಸ್ 1 ಆಗಲಿ, ಆ ರೀತಿ ಮುಗಿದ ತಕ್ಷಣ ನಮ್ಗೆ ನೆನಪಾಗೋದು ನೆಕ್ಸ್ಟ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. 2 ತಿಂಗಳು 3 ತಿಂಗಳು ನಡೆಯುವಂಥ ಒಂದು ಶೋಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂದರೆ ಅಷ್ಟು ಅಡಿಕ್ಟ್ ಆಗಿರ್ತೀವಿ. ಅದರಲ್ಲೂ ಕೂಡ ಕನ್ನಡದಲ್ಲಿ ಒಂದು ಬಿಗ್ಗೆಸ್ಟ್ ಶೋ ಅಂತ ಹೇಳ್ಬೋದು, ಬಿಗ್ಗೆಸ್ಟ್ ಶೋ. ಅದರಲ್ಲೂ ಕೂಡ ಈ ಥರ ರಿಯಾಲಿಟಿ ಶೋ ಹಿಟ್ಟಾಗಿರೋಂಥ ರಿಯಾಲಿಟಿ ಶೋಸ್ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಇನ್ನು ಬಿಗ್ ಬಾಸ್ ಸೀಸನ್ 1 ಯಾವ ಒಂದು ಚಾನಲಲ್ಲಿ ಪ್ರಸಾರ ಆಗ್ತಾ ಇತ್ತು ಅಂತ ಏನಾದರೂ ನಿಮಗೆ ಗೊತ್ತಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕೂಡ ಹೇಳ್ತೀನಿ. ಫಸ್ಟ್ ಬಿಗ್ ಬಾಸ್ 1 ಕೂಡ ನಾನು ಬಿಗ್ ಬಾಸ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟು ತುಂಬಾ ಇಷ್ಟ. ಕೆಲವರಿಗೆ ಇಷ್ಟ ಆಗದೇನೆ ಇರ್ಬೋದು, ಏನಪ್ಪ ಬರೀ ಕಾಂಟ್ರವರ್ಸಿ ಇರುತ್ತೆ, ಬರೀ ಜಗಳ ಇರುತ್ತೆ, ಇಲ್ಲಿ ಏನೂ ಇರೋದಿಲ್ಲ, ಅದರಲ್ಲಿ ಜಸ್ಟ್ ಟೈಮ್ ಪಾಸ್ ಶೋ ಅಂತ ಅನ್ಸತ್ತೆ. ಬಟ್ ಈ ಒಂದು ಶೋ ಎಲ್ಲೋ ಒಂದು ಕಡೆ ಜನರಿಗೆ ಹತ್ರ ಆಗ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಬಿಗ್ ಬಾಸ್ 9 ಕೂಡ ತುಂಬಾ TRPನ ಕಂಡುಕೊಂತು. ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿರುವಂತಹ ಜನನ, ಅಂದರೆ ಕಂಟೆಸ್ಟೆಂಟ್ಗಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಆದಮೇಲೆ ಹಿಂದಿಲಿ ಬರ್ತು. ಫಸ್ಟ್ ಹಿಂದಿಲಿ ಆದಮೇಲೆ ನಮಗೆ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದ ಅಂದರೆ ಕನ್ನಡದಲ್ಲೇ ನೀವು ನೋಡಿರ್ಬೋದು. ಕನ್ನಡದಲ್ಲಿ ಫಸ್ಟು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ನ ನಮ್ಮ ಸುದೀಪ್ ಸರು ನಡೆಸ್ಕೊಡ್ತಾ ಇದ್ರು. ನೀವು ನೋಡಿದ್ರೆ ನೆನಪಿದ್ರೆ ಹೇಳಿ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸುವರ್ಣದಲ್ಲಿ ಬರ್ತಾ ಇತ್ತು. ಸೊ ಆವಾಗ ನಮ್ಮ ಸುದೀಪ್ ಸರ್ ಅದರಲ್ಲಿ ಈ ರೀತಿ ವೀಕೆಂಡಲ್ಲಿ ಬರ್ತಾ ಇದ್ರು. ಅಕುಲ್ ಬಾಲಾಜಿ ಅವರು ನಿರೂಪಣೆಯಲ್ಲಿ ನಮ್ಮ ಗೆಸ್ಟ್ ಆಗಿ ಅಂತನಾದರೂ ಆಗಿರ್ಬೋದು, ಈ ರೀತಿ ಏನು ವೀಕೆಂಡ್ಸಲ್ಲಿ ಬರ್ತಾರಲ್ವ ಅದೇ ರೀತಿಯಲ್ಲಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ ಬರ್ತಾ ಇದ್ರು. ಅದಾದಮೇಲೆ ಬಿಗ್ ಬಾಸ್ ಅಂತೇಳಿ ಬಿಗ್ ಬಾಸ್ 1 ಸ್ಟಾರ್ಟ್ ಆಯಿತು. ಸೊ 1 ಸ್ಟಾರ್ಟ್ ಆದಾಗ ನಮ್ಮ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ನಿಜವಾಗ್ಲೂ ಕೂಡ ಆ ಒಂದು ಸೀಸನಿಂದ 11 ಸೀಸನ್ವರೆಗೂ ನಮ್ಮ ಸುದೀಪ್ ಸರ್ ಒಂದು ಬಿಗ್ ಬಾಸ್ಗೆ ಇರೋಂಥ ಕೊಡುಗೆ ಸೂಪರ್ ಅಂತ ಹೇಳ್ತೀನಿ. ಬಿಗ್ ಬಾಸ್ ಅಂದ್ರೇ ಸುದೀಪ್ ಸರ್ ಅಂದ್ರೇ ಬಿಗ್ ಬಾಸ್ ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಷ್ಟು ಜನ ಫ್ಯಾನ್ಸ್ಗಳು ಬಿಗ್ ಬಾಸ್ಗೆ ಯಾಕೆ ಇಷ್ಟಪಡ್ತಾರೆ ಅಂದರೆ ವೀಕೆಂಡನ್ನೇ ಜಾಸ್ತಿ ನೋಡೋದು. ವೀಕೆಂಡ್ಸಲ್ಲಿ ನಮ್ಮ ಸುದೀಪ್ ಸರ್ನ ನೋಡೋದಕ್ಕೆ ಸಲುವಾಗಿ ವಾರದ ಕತೆ ಕಿಚ್ಚನ ಜೊತೆ ಆಗಿರ್ಬೋದು, ವೀಕೆಂಡ್ ಎಪಿಸೋಡ್ಸ್ ಏನಿದಾವೆ ಆ ಎಪಿಸೋಡ್ಸ್ನ ಎಲ್ಲರೂ ಆಲ್ಮೋಸ್ಟು ಕೂತ್ಕೊಂಡು ನೋಡ್ತಾರೆ. ಅಷ್ಟು ಇಷ್ಟಪಟ್ಟು ಸುದೀಪ್ ಸರ್ನ ನೋಡೋದಕ್ಕೋಸ್ಕರ ಬಿಗ್ ಬಾಸ್ನ ನೋಡ್ತಾ ಇರೋವಂಥ ಸಾಕಷ್ಟು ಜನ ಇದ್ದರು. ಅದರಲ್ಲೂ ಕೂಡ ಈ ಟಾಸ್ಕ್ಗಳ ವಿಚಾರ ಅಂತ ಬಂದಾಗ ಟಾಸ್ಕ್ ಆಗಿರ್ಬೋದು ಎಲ್ಲ ಕೂಡ ವೆರೈಟಿ ಆಗಿರುತ್ತೆ. ಮತ್ತು ಆ ಮನೆ ಬಿಗ್ ಬಾಸ್ ಮನೆ ಅಂತ ಅಂದರೆ ಅಂದ್ರೆ ನೋಡೋದಕ್ಕೆ 1 ಸೀಸನ್ ಆದಮೇಲೆ ನೆಕ್ಸ್ಟ್ ಸೀಸನ್ ಯಾವ ರೀತಿ ಇರುತ್ತೆ, ಮನೆ ಯಾವ ರೀತಿ ಡೆಮೋಲೇಷನ್ ಮಾಡಿರ್ತಾರೆ, ಮತ್ತು ಯಾವ ರೀತಿ ಹೊಸ ಕಾನ್ಸೆಪ್ಟನ್ನ ತಂದಿರ್ತಾರೆ ಅನ್ನೋದೆಲ್ಲರಲ್ಲೂ ಒಂದು ಕಾತುರನ ಉಂಟು ಮಾಡುತ್ತೆ. ಇದರಲ್ಲೂ ಕೂಡ ಬಿಗ್ ಬಾಸ್ 11 ಈ ಸ್ವರ್ಗ ನರಕ ಅಂತ ಹೇಳ್ಬಿಟ್ಟು ಒಂದು ಹೊಸ ರೀತಿಯಲ್ಲಿ ತರುವಂತಹ ಪ್ರಯತ್ನ ಮಾಡಿದ್ರು. ಬಟ್ ಏನೋ ತಾಂತ್ರಿಕ ಕಾರಣದಿಂದನೋ ಅಥವಾ ಅಷ್ಟೊಂದು ಹಿಟ್ನ ಕಂಡುಕೊಳ್ಳಲಿಲ್ಲ. ಅದು ಸ್ವರ್ಗ ನರಕ ಒಂದು ಟಾಪಿಕ್ ಏನಿತ್ತು ಅದು ಅಷ್ಟೊಂದು ಹಿಟ್ನ ತೊಗೊಂಡ್ಲಿಲ್ಲ. ಬಟ್ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಅದು. ಬಟ್ ಅಷ್ಟೊಂದು ವರ್ಕ್ ಆಗಲಿಲ್ಲ. ಅಷ್ಟೊಂದು TRP ಸ್ವಲ್ಪ ಡೌನ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಸ್ವರ್ಗ ನರಕನ ಅದು ಹೊಡೆದಾಕ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿದ್ದು ಇನ್ನೂ ಕೂಡ ಸಕಲಾಗೋಯ್ತು ಅಂತಲೇ ಹೇಳ್ಬೋದು. ಕೆಲವರಿಗೆ ಏನು ಬಿಗ್ ಬಾಸ್ 11 ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಅಂತ ಕೆಲವೊಂದು ಅನ್ಸುತ್ತೆ. ಯಾಕೆಂದರೆ ಬರೀ ಜಗಳ ಇತ್ತು ಸ್ಟಾರ್ಟಿಂಗಲ್ಲಿ. ಯಾಕೆಂದರೆ ಕೆಲವೊಂದು
ಇನ್ಸಿಡೆಂಟ್ಗಳು ನಡೀತು. ಲಾಯರ್ ಜಗದೀಶ್ ಅವರ ಒಂದು ಕಾಂಟ್ರವರ್ಸಿಯಿಂದ ರಂಜಿತ್ ಕೂಡ ಹೊರಗಡೆ ಹೋದಂಗಾಯಿತು. ಮತ್ತು ಏನು ಇಲ್ಲ, ಸ್ಟಾರ್ಟಿಂಗ್ ಏನು ಇಲ್ಲ ಈ ಒಂದು ಸೀಸನ್ನೇ ಸ್ವಲ್ಪ ಬೋರಿಂಗ್ ಅನಿಸ್ತಾ ಇದೆ ಅಂತ ಅಂದ್ರೂ ಕೂಡ ಲಾಸ್ಟಲ್ಲಿ ನಿಜವಾಗ್ಲೂ ಕೂಡ ಒಂದು TRP ಲೆವೆಲ್ನ ಹೈ ಲೆವೆಲ್ TRPನ ಕಂಡುಕೊಂಡಿದೆ ಬಿಗ್ ಬಾಸ್ 11 ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಹನುಮಂತ ಬಂದ ಮೇಲೆ ಹನುಮಂತಂಗೋಸ್ಕರನೇ ನಮ್ಮ ಉತ್ತರ ಕರ್ನಾಟಕದ ಜನ ಇರ್ಬೋದು, ಇಡೀ ಕರ್ನಾಟಕದ ಜನ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಂಡ್ರು, ಬಿಗ್ ಬಾಸ್ನ ನೋಡೋಕ್ಕೆ ನಿಂತ್ಕೊಂಡ್ರು, ಹನುಮಂತನ ಮುಗ್ಧತೆನ ಇಷ್ಟಪಡ್ತಾ ಹೋದ್ರು. ಆ ರೀತಿಯಾಗಿ ಒಂದೊಂದು ಕಂಟೆಸ್ಟೆಂಟ್ಗಳದ್ದು ಒಂದೊಂದು ಕ್ರಿಯೇಟಿವಿಟಿನ ತೆಗೆಯುವಂಥ ಪ್ರಯತ್ನನ ಬಿಗ್ ಬಾಸ್ ಟೀಮ್ ಮಾಡೇ ಮಾಡುತ್ತೆ. ಹಾಗಾಗಿ ಬಿಗ್ ಬಾಸ್ ಟೀಮು ಆಲ್ರೆಡಿ ವರ್ಕ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಬಿಗ್ ಬಾಸ್ ಟೀಮ್ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಬಿಗ್ ಬಾಸ್ ಸೀಸನ್ 12 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಏನು ಆಗಸ್ಟ್ ಎಂಡಿಂಗಲ್ಲಿ ಅಥವಾ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕಲ್ಲೇ ಈ ಸಲ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಸೀಸನ್ ಬಂದ್ಬಿಟ್ಟು 120 ದಿನಗಳ ಕಾಲ, ಅಂದರೆ 100 ಡೇಸ್ ಬದಲಾಗಿ ಇನ್ನು 20 ಡೇಸ್ ಎಕ್ಸ್ಟ್ರಾ ಹೋಯಿತು. ಸೊ ಹಾಗಾಗಿ ಈ ಸೀಸನ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ತುಂಬಾ ವಿಶೇಷವಾದಂತಹ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಬಿಗ್ ಬಾಸ್ ಸೀಸನ್ 11 ಮುಗಿದ ಮೇಲೆ ಒಂದು ಅವರೇ ಅಫಿಷಿಯಲ್ ಆಗಿ ಸುದೀಪ್ ಸರ್ ಹೇಳ್ತಾರೆ, ನಾನು ನೆಕ್ಸ್ಟ್ ಸೀಸನ್ ನಾನು ಹೋಸ್ಟ್ ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಜನ ಏನಂತ ಅನ್ಕೊಂಡಿದ್ದಾರೆ, ಈ ಸೀಸನ್ ಬೇಡಪ್ಪ ನಮಗೆ, ಸುದೀಪ್ ಸರ್ಗೋಸ್ಕರ ನಾವು ನೋಡ್ತಾ ಇದ್ವಿ. ಸೊ ಸುದೀಪ್ ಸರ್ ಇಲ್ಲ ಅಂದಮೇಲೆ ಈ ಸೀಸನ್ ನೋಡೋದು ಬೇಡ ಅಂತಬಿಟ್ಟು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಕೆಲವರು. ಅದಕ್ಕೋಸ್ಕರ ಏನಾದರೂ ವೆರೈಟಿನ ತರುವಂಥ ಪ್ರಯತ್ನದಲ್ಲಿ ಎಂಡಮಾಲ್ ಕಂಪ್ನಿ ಆಗಿರ್ಬೋದು, ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಸಾಕಷ್ಟು ಚಿಂತನೆಯನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ಬಿಗ್ ಬಾಸ್ ಟೀಮ್ ಹೆಂಗೆ ಗೊತ್ತಾ, ಜಸ್ಟ್ ಏನೋ 17 ಜನನ ಆಯ್ಕೆ ಮಾಡಿ ತಗೊಂಡೋಗಿ ಕೂರಿಸ್ತಾರೆ ಅನ್ನೋದು ನಮ್ಮ ಒಂದು ಕಲ್ಪನೆ ಆಗಿದೆ. ಬಟ್ ಇದರಲ್ಲಿ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಸಾವಿರಾರು ಜನರ ಒಂದು ಪ್ರೊಫೈಲ್ನ ನೋಡ್ತಾರೆ ಈ ಬಿಗ್ ಬಾಸ್ ಟೀಮ್. ಬಿಗ್ ಬಾಸ್ 11 ಮುಗಿದ ತಕ್ಷಣ ಅವರ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ಏನು ಒಂದು ಟೈಮ್ ವೇಸ್ಟ್ ಮಾಡಿದ್ರೆ ಸಾವಿರಾರು ಪ್ರೊಫೈಲ್ಸ್ಗಳನ್ನ ನೋಡ್ತಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಾಗಿರ್ಬೋದು, ಯಾರ್ಯಾರು ಫೇಮಸ್ ಇದ್ದಾರೆ, ಫೇಮಸ್ ಅನ್ನೋಕ್ಕಿಂತ ಯಾರನ್ನ ಒಳಗಡೆ ಹಾಕಿದ್ರೆ ನಮಗೆ TRP ಬರುತ್ತೆ, ಯಾವ ರೀತಿ ಉಪಯೋಗಿಸ್ಕೋಬೋದು, ಇವರಿಂದ ಕಾಂಟ್ರವರ್ಸಿ ಆಗುತ್ತಾ, ಇವ್ರ ಎಮೋಷ್ನಲ್ ಪರ್ಸನ್ನ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಆ 17 ಜನಕ್ಕೆ ಆ 17ರಲ್ಲಿ ಒಂದೊಂದು ವೆರೈಟಿ ಇರಬೇಕು. ಆ ವೆರೈಟಿ ಇವರಿಗೆ ಮ್ಯಾಚ್ ಆಗುತ್ತಾ, ಅಂದರೆ ಒಬ್ಬೊಬ್ಬರ ಮಧ್ಯೆ ಏನೇನು ಕ್ಲಾಶಸ್ ಇರುತ್ತೆ ಆ 17 ಜನನ ಆಯ್ಕೆ ಮಾಡೋದಕ್ಕೆ ಸಾವಿರಾರು ಜನರ ಪ್ರೊಫೈಲ್ಸ್ನ ಫಸ್ಟ್ ನೋಡ್ತಾರೆ. ಅದಾದ ಮೇಲೆ ಅದರಲ್ಲಿ ಒಂದು 200 ಜನನ ಸೆಲೆಕ್ಟ್ ಮಾಡ್ಕೊತಾರೆ. ಅದರಲ್ಲಿ 200 ಜನನ ಒಂದು ಟೇಬಲಲ್ಲಿ ಕರೆಸ್ಬಿಟ್ಟು ಕಾನ್ಫರೆನ್ಸ್ನ ಮಾಡ್ತಾರೆ. ಹಾಗೆ ಮೀಟಿಂಗ್ ಕೂಡ ಮಾಡ್ತಾರೆ. ಅಂದರೆ ಒಬ್ಬೊಬ್ಬರನ್ನೇ ಕರ್ಸ್ಬಿಟ್ಟು ಮಾಡ್ತಾರೆ, 100 ಜನನೂ ಕೂಡ ಒತ್ತಿಗೆ ಕರ್ಸ್ಬಿಟ್ಟು ಮಾತಾಡೋದಿಲ್ಲ. ಆ ರೀತಿಯಾಗಿ ಎಲ್ಲನೂ ಕೂಡ ಫೈನಲೈಸ್ ಮಾಡಿಕೊಂಡು ಒಂದು 20 ಮೆಂಬರ್ಸ್ನ ಲಾಸ್ಟ್ ಫೈನಲೈಸ್ ಮಾಡ್ಕೊತಾರೆ. 20 ಮೆಂಬರ್ಸಲ್ಲಿ ಇನ್ನು ಒಳಗಡೆ ಹೋಗೋದಕ್ಕೆ ಮುಂಚೆನೆ ಒಂದು ಟೇಬಲಲ್ಲಿ ಮಾತುಕತೆ ಕೂಡ ಆಗುತ್ತೆ, ಏನು ಎತ್ತಂತಿಬಿಟ್ಟು ಅವ್ರ ಪೇಮೆಂಟ್ಸ್ ಬಗ್ಗೆ ಆಗಿರ್ಬೋದು ಎಲ್ಲವನ್ನು ಕೂಡ ಮಾತನಾಡ್ಕೊತಾರೆ. ಮತ್ತೆ ಅವರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ನ ತಗೊತಾರೆ. ಅವ್ರ ಗುಣಗಳೇನು, ಯಾವ ರೀತಿ ಹೊಡೆದ್ರೆ, ಯಾವ ರೀತಿ ಟ್ರಿಗರ್ ಮಾಡಿದ್ರೆ ಇವರು ಸೋಲ್ತಾರೆ, ಯಾವ ರೀತಿ ಇವ್ರನ್ನ ಉಪಯೋಗಿಸ್ಕೊಬೋದು ಕಂಟೆಂಟ್ಗೆ, ಯಾವ ಕಂಟೆಂಟ್ಗಳಿಗೆ ಉಪಯೋಗ ಬರ್ತಾರೆ ಅನ್ನೋದು ಎಲ್ಲನೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಯಾಕೆ ಅಂತಂದರೆ ಬಿಗ್ ಬಾಸಲ್ಲಿ ಅಷ್ಟೇ ಖರ್ಚಿರುತ್ತೆ, ಅಷ್ಟೇ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಕೋಟಿಗಟ್ಟಲೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಜೊತೆಗೆ ಕೋಟಿಗಟ್ಟಲೆ ಸಂಪಾದನೆಯೂ ಕೂಡ ಇದ್ದೇ ಇರುತ್ತೆ. ಸೊ ಇನ್ವೆಸ್ಟ್ ಮಾಡೋಕ್ಕೂ ರೆಡಿ ಇರಬೇಕು, ತಗೊಳೋಕ್ಕೂ ರೆಡಿ ಇರಬೇಕು, ಮತ್ತು ಹಾಗೆ ಚಿಂತನೆಯನ್ನು ಕೂಡ ಮಾಡೋವಂಥದ್ದು ಇರಬೇಕು. ಡೈರೆಕ್ಷನ್ ಟೀಮ್ ಅಂತಲೇ ಎಕ್ಸ್ಟ್ರಾ ಇರುತ್ತೆ. ಹಿಂಗೆ ಯಾವ ರೀತಿ ಅಲ್ಲಿ ಮಾಡಬೇಕು, ಯಾವ ರೀತಿ ಟಾಸ್ಕ್ಗಳನ್ನ ಕೊಡಬೇಕು, ಯಾರನ್ನ ಯಾವ ರೀತಿ ಟಾಸ್ಕಲ್ಲಿ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಎಲ್ಲ ಕ್ಯಾಲ್ಕುಲೇಷನ್ನ ಮಾಡಿ ಮಾತ್ರನೇ ಅಲ್ಲಿ ಒಳಗಡೆ ಬಿಡುವಂತಹ 18 ಕಂಟೆಸ್ಟೆಂಟ್ಗಳು ಒಳಗಡೆ ಹೋಗ್ತಾರೆ. ಅದಾದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗೂ ಕೂಡ ಈ 20 ಜನರಲ್ಲಿ ಇಬ್ಬರನ್ನ ಆಯ್ಕೆ ಮಾಡಿ ಆಲ್ರೆಡಿ ಒಂದು ಲಿಸ್ಟಲ್ಲಿ ಇಟ್ಟಿರ್ತಾರೆ. ಸೊ ಯಾವ ಕಂಟೆಸ್ಟೆಂಟ್ನ ಒಳಗಡೆ ಹಾಕಿದ್ರೆ ಏನಾದರೂ TRP ಕಡಿಮೆ ಬರ್ತಾ ಇದೆಯಾ, ಏನೋ ಬೋರಿಂಗ್ ಅನಿಸ್ತಾ ಇದೆ ಜನಕ್ಕೆ, TRP ಕಡಿಮೆ ಬರ್ತಾ ಇದೆಯಾ, ಸೊ ಆವಾಗ ಈ ಒಂದು ಇಬ್ಬರನ್ನ ಅದರಲ್ಲಿ ಯಾರು ಸ್ವಲ್ಪ ರ್ಯಾಶ್ ಇರ್ತಾರೆ ಅಂಥವ್ರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಹಾಕ್ತಾರೆ. ಈ ಎಲ್ಲ ಕ್ಯಾಲ್ಕುಲೇಷನ್ ಮುಖಾಂತರ ನಡೆಯುತ್ತೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಸುಮ್ಮನೆ ಯಾರನ್ನ ಕರ್ಕೊಂಬಂದು ಒಳಗಡೆ ಹಾಕಿದ್ರೆ ನಮಗೆ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಸಿಗೋದಿಲ್ಲ, ಮತ್ತು ಕಾಂಟ್ರವರ್ಸಿ ಇದ್ರೇ ಜನ ನೋಡುತ್ತಾರೆ. ಈಗೀಗಂತೂ ಅದೇ ಆಗ್ಬಿಟ್ಟಿದೆ, ಜಗಳ ಅಂತ ಅಂದರೆ ಏನಾದರೂ ಹೊಸತಿರಬೇಕು. ಸೊ ಹೊಸತ್ ಅಂದರೆ ಈಗ
ನಡೆಯುವಂಥ ಹುಗ ಏನಪ್ಪ ಅಂದರೆ ಒಬ್ಬೊಬ್ಬರು ಒಂದೊಂದು ಡಿಫ್ರೆಂಟ್ ಆಗಿರಬೇಕು ಅಂತದನ್ನ ಚೇಂಜಸ್ನ ಜನ ಹುಡುಕ್ತಾರೆ. ಸೊ ಹಂಗಾಗಿ ಏನಾದರೂ ಹೊಸತನ ತಂದರೆ ಮಾತ್ರ ಜನ ಒಪ್ಕೊಳ್ಳೋವಂಥದ್ರಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ಬಿಗ್ ಬಾಸ್ ಟೀಮ್ ಸಖತ್ ವರ್ಕ್ ಮಾಡಿ ಈ ಸಲ ಸೂಪರ್ ಆಗಿ ಒಂದು ಮನೆಯೂ ಕೂಡ ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಆ ಮನೆನೇ ಡೆಮಾಲಿಷನ್ ಮಾಡಿ ಸೂಪರ್ ಆಗಿ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಕಂಟೆಸ್ಟೆಂಟ್ಗಳ ಹುಡುಕಾಟ ಕೂಡ ನಡೀತಾ ಇದೆ. ಆ್ಯಂಡ್ ಹೊಸ ಕಂಟೆಸ್ಟೆಂಟ್ಗಳ ಜೊತೆಗೆ ಹಳೆ ಕಂಟೆಸ್ಟೆಂಟ್ಗಳು ಕೂಡ ಬರ್ತಾರಾ ಹೇಗೆ ಅಂತ ಕೇಳೋದಾದ್ರೆ ಇನ್ನು ಕೂಡ ಫೈನಲೈಸೇಷನ್ ಆಗಿಲ್ಲ. ಆಕ್ಚುಲಿ ಒಂದು ಸೀಸನ್ ಅಲ್ಲೂ ಕೂಡ ಬಂದಿತ್ತು, ಅಂದ್ರೆ ಹಳೆ ಕಂಟೆಸ್ಟೆಂಟ್ ಜೊತೆಗೆ ನ್ಯೂ ಕಂಟೆಸ್ಟೆಂಟ್ಗಳು ಕೂಡ ಬಂದಿದ್ರು. ಸೊ ಹಂಗೆ ಈ ಒಂದು ಬಿಗ್ ಬಾಸ್ 12 ಅಲ್ಲೂ ಕೂಡ ಆ ರೀತಿ ಬರ್ಬೋದಾ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಕೆಲವರು ನೋಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ಯಾವ ಒಂದು ಜೋಡಿ ಆಗಿರ್ಬೋದು, ಯಾವ ಒಂದು ವ್ಯಕ್ತಿ ಸಖತ್ತು ಒಂದು ಆ ಸೀಸನಲ್ಲಿ ತುಂಬಾ ವರ್ಕ್ ನಡೀತು ಅವ್ರ ಜೊತೆ, ಅವ್ರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಜನಕ್ಕೆ ಅನಿಸಿರುತ್ತೆ. ಸೊ ಅಂಥವ್ರನ್ನ ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆಗೆ ಈ ಸಲ ಹಳೆ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡಿ ಒಳಗಡೆ ಕಳಿಸ್ಬೋದು. ಮತ್ತು ಇನ್ನು ಕೆಲವರು ಹೊಸದಾದಂಥ ಪ್ರತಿಭೆನೂ ಕೂಡ ಒಳಗಡೆ ಕಳಿಸ್ತಾರೆ. ಅಂದರೆ ಇಬ್ಬರಲ್ಲೂ ಕೂಡ ಅಂದರೆ ಹೊಸ ಕಂಟೆಸ್ಟೆಂಟ್ ಮತ್ತು ಹಳೆ ಕಂಟೆಸ್ಟೆಂಟ್ ಸೇರಿಸಿ ಕೂಡ ಒಂದು ಸೀಸನ್ ಕೂಡ ನಡೆದಿತ್ತು. ಯಾವ ಸೀಸನ್ ಅಂತ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಸೀಸನ್ ರೀತಿಯೇ ಈ ಸೀಸನ್ ಇರುತ್ತೆ ಅನ್ನೋದು ಕೂಡ ಎಲ್ಲ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಸೊ ನೋಡೋಣ ಫೈನಲಿ ಏನಾಗತ್ತೆ, ಯಾವ್ಯಾವ ಒಂದು ಮೆಂಬರ್ಸ್ ಇರ್ತಾರೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೀಸನಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತೂ ಕಡಿಮೆನೇ ಇಲ್ಲ. ಮತ್ತು ಇನ್ನೊಂದು ಬಿಗ್ ವಿಷಯನ ನೆಕ್ಸ್ಟ್ ಏನು ನಮ್ಮ ಸುದೀಪ್ ಸರ್ ಈ ಸೀಸನ್ನ ಬಿಡ್ತಾರೆ ಹಾಗೆ ಹೀಗೆ ಅನ್ನೋದು ಕೂಡ ಎಲ್ಲ ಕಡೆ ಹರಿದಾಡ್ತಾ ಇರುವಂಥ ವಿಷಯ. ಸೊ ಆ ವಿಷಯಕ್ಕೂ ಕೂಡ ತೆರೆ ಬಿದ್ದಿದೆ. ನೆನ್ನೆನೂ ಕೂಡ ಪ್ರೆಸ್ ಮೀಟ್ ನಡೆದಿದೆ. ಸೊ ಪ್ರೆಸ್ ಮೀಟಲ್ಲಿ ಏನಾಯಿತು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ನನ್ನ ಚಾನಲಲ್ಲಿ ಏನೇ ವಿಡಿಯೋ ಹಾಕಿದ್ರು ಪಟ್ ಅಂತ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಇರ್ಬೋದು, ಮತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಏನು ನೆಕ್ಸ್ಟ್ ಮಾಡ್ತಾ ಇರೋದ್ರೆ ಅದರ ಪ್ರಾಜೆಕ್ಟ್ ಬಗ್ಗೆ ಇರ್ಬೋದು, ಎಲ್ಲ ವಿಷಯದ ಬಗ್ಗೆನೂ ಕೂಡ ಮೀಡಿಯಾದಲ್ಲಿ ನಡೆಯುವಂಥ ಎಲ್ಲ ವಿಷಯದ ಬಗ್ಗೆನೂ ಕೂಡ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 12 ಮಾತ್ರ ಸೂಪರ್ ಆಗಿರುತ್ತೆ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಬಿಗ್ ಬಾಸ್ 12ಗೋಸ್ಕರ, ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೋಸ್ಕರ. ಕಂಟೆಸ್ಟೆಂಟ್ಗಳ ಲೀಸ್ಟು ಆಲ್ರೆಡಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಬಿಗ್ ಬಾಸ್ 12ಗೆ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು, ಬಾಯ್.